ರಾಜಕೀಯ ಹೈಡ್ರಾಮಾದ ಬೆನ್ನಲ್ಲೇ ಕಾಂಗ್ರೆಸ್ ತನ್ನ ಸಂಸದರಿಗೆ ವಿಪ್ ಕೂಡ ಜಾರಿ ಮಾಡಿರುವಂತದ್ದು. ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ನಡೆಯುತ್ತೆ ಸೆಷನ್, ಮೋದಿ ಸರ್ಕಾರ ಸಿಬಿಐನ ತನ್ನ ಇಚ್ಛೆಗೆ ಬಂದಂತೆ ಬಳಸ್ಕೊಳ್ತಾ ಇದೆ, ಕೇಂದ್ರದ ನಡೆ ಖಂಡನೀಯ ಅಂತ ದೀದಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಇತ್ತ ಮಮತಾ ಬ್ಯಾನರ್ಜಿ ಬೆಂಬಲಕ್ಕೆ ನಿಂತಿರುವಂತಹ ಕಾಂಗ್ರೆಸ್ ಸಂಸತ್ ಅಧಿವೇಶನಕ್ಕೆ ಕಡ್ಡಾಯ ಹಾಜರಾಗುವಂತೆ ವಿಪ್ ಜಾರಿ ಮಾಡಿದೆ. ಮೋದಿ ಸರ್ಕಾರದ ಬಜೆಟ್ ಮಂಡನೆಯ ನಂತರ ಸಂಸತ್ ಅಧಿವೇಶನ ಪುನರಾರಂಭ ಆಗ್ತಾ ಇರುವಂತದ್ದು. ಕಡ್ಡಾಯವಾಗಿ ಅಧಿವೇಶನಕ್ಕೆ ಹಾಜರಾಗಿ ಅಂತ ಕಾಂಗ್ರೆಸ್ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಸಂಸತ್ನಲ್ಲಿ ನಡೆಯುವಂತಹ ಉಭಯ ಸದನಗಳಿಗೂ ಕಡ್ಡಾಯ ಹಾಜರಾಗಲೇಬೇಕು. ಪಕ್ಷದ ಒಗ್ಗಟ್ಟು ಒಮ್ಮತವನ್ನ ಎಲ್ಲರೂ ಪಾಲಿಸಲೇಬೇಕು. ಇವತ್ತಿನಿಂದ ಶುಕ್ರವಾರದವರೆಗೆ ಕಡ್ಡಾಯ ಹಾಜರಿರಬೇಕು ಅಂತ ಎಐಸಿಸಿ ಮುಖ್ಯ ಸಚೇತಕ ಜ್ಯೋತಿರಾದಿತ್ಯ ಸಿಂಗ್ ವಿಪ್ ಅನ್ನ ಜಾರಿ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಬೆಂಬಲಕ್ಕೆ ಈ ಮೂಲಕ ನಿಂತಿದೆ ಕಾಂಗ್ರೆಸ್. ಅಧಿವೇಶನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ವಿಪ್ ಜಾರಿ ಮಾಡಿದೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿಜಕ್ಕೂ ಕೋಲ್ಕತ್ತಾದಲ್ಲಿ ನಡೀತಾ ಇರುವಂತದ್ದು ಕಂಡು ಕೇಳಿರದಂತಹ ಸಂಘರ್ಷ, ಕಂಡು ಕೇಳಿರದಂತಹ ಬೆಳವಣಿಗೆ. ಹಾಗಾಗಿ ಇದು ಯಾವ ರೀತಿಯಲ್ಲಿ ರಾಷ್ಟ್ರಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ, ಪ್ರಮುಖವಾಗಿ ಅಲ್ಲಿನ ಚಿತ್ರಣ ಕೊಡುವುದಾದ್ರೆ? ಪ್ರತಿಮಾ, ಚಿಟ್ ಫಂಡ್ ಹಗರಣದಲ್ಲಿ 2013ರಲ್ಲಿ SIT ವಿಚಾರಣೆಯನ್ನ ಇದೇ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲ ಪ್ರಮುಖ ಸಾಕ್ಷ್ಯಗಳನ್ನ ನಾಶಪಡಿಸಿದ್ದಾರೆ ಅಂತಕ್ಕಂಥದ್ದು ರಾಜೀವ್ ಕುಮಾರ್ ವಿರುದ್ಧ ಇರತಕ್ಕಂಥ ಆರೋಪ. ಈ ಕಾರಣದಿಂದ ಅನೇಕ ಸಮನ್ಸ್ಗಳನ್ನು ರಾಜೀವ್ ಕುಮಾರ್ಗೆ ಕೊಡಲಾಗಿತ್ತು. ಆದರೆ ಅವರು ವಿಚಾರಣೆಗೆ ಹಾಜರಾಗದೇ ಇರುವ ಕಾರಣದಿಂದಾಗಿ ನಿನ್ನೆ CBI ಅಧಿಕಾರಿಗಳು ರಾಜೀವ್ ಕುಮಾರ್ ಮನೆಗೆ ಹೋಗಿದ್ರು. ಆದರೆ ಈ ಎಲ್ಲ ಇವತ್ತು ಕೇಂದ್ರೀಯ ತನಿಖಾ ದಳ CBI ಸುಪ್ರೀಂ ಕೋರ್ಟ್ ಮೆಟ್ಲೇರಲಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ರೋಲ್ಸ್ ವ್ಯಾಲಿ ಮತ್ತು ಶಾರದಾ ಚಿಟ್ ಫಂಡ್ ಹಗರಣದ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಆ ಕಾರಣದಿಂದ ಇವತ್ತು CBI ಇಡೀ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಲಿದೆ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಈ ಪ್ರಕರಣದ ಶೀಘ್ರ ವಿಚಾರಣೆಯನ್ನ ನಡೆಸ್ತಕ್ಕಂತ ಸಾಧ್ಯತೆಗಳು ಒಂದು ಕಡೆ. ಇನ್ನೊಂದು ಕಡೆ ಸಂಸತ್ನಲ್ಲೂ ಕೂಡ ಈ ಇಡೀ ಪ್ರಕರಣದ ಹೈ ಡ್ರಾಮಾದ ಮುಂದಿನ ಭಾಗಗಳು ಕೂಡ ನಡೆಯುವ ಸಾಧ್ಯತೆಗಳು. ಸಂಸತ್ನಲ್ಲಿ ಎಲ್ಲಾ ವಿಪಕ್ಷಗಳು ಸೇರಿ ಸರ್ಕಾರವನ್ನ ಒಂದು ರೀತಿಯ ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಸಂಸತ್ನಲ್ಲಿ ಮಾಡಲಿದ್ರೆ, ಇನ್ನೊಂದು ಕಡೆ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ತಮ್ಮ ಧರಣಿಯನ್ನ ಮುಂದುವರಿಸಲಿದ್ದಾರೆ. ಮಧ್ಯಾಹ್ನ ಅಲ್ಲಿ ಸಂಪುಟ ಸಭೆಯ ನಂತರ ಬಜೆಟ್ ಮಂಡನೆಗೆ ಕೋಲ್ಕತ್ತಾ ಸಚಿವಾಲಯಕ್ಕೆ ಮಮತಾ ಬ್ಯಾನರ್ಜಿ ತಲುಪಲಿದ್ದಾರೆ. ಪ್ರತಿಮಾ, ಚುನಾವಣೆಗೆ ಘೋಷಣೆಗೆ ಕೇವಲ 15ರಿಂದ 20 ದಿನಗಳು ಉಳಿದಿರುವಾಗ ಯಾವ ಪಕ್ಷವೂ ಕೂಡ ತನಗೆ ಬಂದಿರತಕ್ಕಂಥ ಅವಕಾಶವನ್ನ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ಸರ್ಕಾರಗಳ ಮಧ್ಯೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಈ ರೀತಿಯ ತಿಕ್ಕಾಟ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮಮತಾ ಬ್ಯಾನರ್ಜಿ ಕೂಡ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ವಿಚಾರಣೆಗೆ ಅಡ್ಡಿಪಡಿಸ್ತಕ್ಕಂಥ ಒಂದು ಘಟನೆ ಏನಿದೆ, ಈ ರೀತಿ ಮುನ್ನಡೆದ್ರೆ ಫೆಡರಲ್ ವ್ಯವಸ್ಥೆ ಮುನ್ನಡೆಯೋದಾದ್ರೂ ಹೇಗೆ ಅಂತಕ್ಕಂಥ ಪ್ರಶ್ನೆಗಳು ಹೇಳುವುದು ಸಹಜ. ಇದನ್ನ ಹೇಗೆ ಬಗೆಹರಿಸಲಾಗುತ್ತೆ? ಒಂದು ಕಡೆ ರಾಜಕಾರಣ ಮೋದಿ ಸರ್ಕಾರವನ್ನ ವಿಪಕ್ಷಗಳು ಬೈಯೋದು, ವಿಪಕ್ಷಗಳನ್ನ BJP ಬೈಯೋದು, ಇದು ಒಂದು ಕಡೆ ನಡೆಯುತ್ತೆ. ಆದರೆ ಸರ್ಕಾರಗಳನ್ನ, IPS ಅಧಿಕಾರಿಗಳನ್ನ ಬಳಸಿಕೊಂಡು CBI ಮತ್ತು ಪೊಲೀಸ್ ಕಮಿಷನರ್ ಮಧ್ಯೆ ಏನೊಂದು ವಿಚಾರಣೆ ನಡಿಬೇಕಿತ್ತು, ಅದನ್ನ ತನ್ನ ರಾಜಕೀಯ ಡ್ರಾಮಾಗಾಗಿ ಬಳಸ್ಕೊಳ್ತಕ್ಕಂಥ ಏನೊಂದು ಪರಿಸ್ಥಿತಿ ಉದ್ಭವವಾಗಿದೆ. ಇದು ನಿಜಕ್ಕೂ ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಪ್ರತಿಮಾ.